ಇನ್ನು ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಒಂದಿದೆ. ಒಬ್ಬ ವ್ಯಕ್ತಿ ಡೈಮಂಡ್ ನೆಕ್ಲೆಸ್ ಅನ್ನ ಈಕೆಗೆ ಗಿಫ್ಟ್ ಆಗಿ ನೀಡಿದ್ರು ಅಂತಕ್ಕಂಥದ್ದು ಈಗ ಒಂದು ರೀತಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಆರೋಪಿ ನಟಿ ರನ್ಯಾ ರಾವ್ಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡಿದ್ರ. ಮೊಗಸಾಲೆಯಲ್ಲಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ನ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ವಿಧಾನಸೌಧದಲ್ಲಿ. ರನ್ಯಾಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡಿದ್ರ ಆ ರಾಜಕಾರಣಿ. ಹಾಗಾದರೆ ಅವ್ರು ಯಾರು? ವರ್ಷಗಳ ಹಿಂದೆ ಡೈಮಂಡ್ ನೆಕ್ಲೆಸ್ ಅನ್ನು ಗಿಫ್ಟ್ ಮಾಡಿದ್ರು ಅಂತ ಮಾಹಿತಿ ಇದೆ. ಬರೋಬ್ಬರಿ 40ರಿಂದ 45 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ರು. CBI ತನಿಖೆ ಬೆನ್ನಲ್ಲೇ ಆ ರಾಜಕಾರಣಿಗೂ ತನಿಖಾ ಸಂಕಷ್ಟ ಎದುರಾಗಬಹುದು. ಆ ರಾಜಕಾರಣಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಕೊಟ್ಟಿದ್ದು ಹಾಗಾದರೆ ನಿಜನಾ? ಯಾವ ಸಂದರ್ಭದಲ್ಲಿ ಕೊಟ್ಟಿದ್ರು? ಯಾಕೆ ಕೊಟ್ಟಿದ್ರು? ವ್ಯಾವಹಾರಿಕವಾಗಿ ಏನಾದರೂ ಪಾಲುದಾರರ? ಹೀಗೆ ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜಕಾರಣಿಗಳು ಕೂಡ ವಿಧಾನಸೌಧದಲ್ಲಿ ಈ ವಿಚಾರ ಮಾತನಾಡ್ತಾರೆ ಅಂತಂದರೆ ಅವ್ರಿಗೆಲ್ಲ ಈ ವಿಷಯ ಗೊತ್ತಿರುತ್ತೆ, ಯಾರೋ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಸೊ ಒಂದು CBI ಎನ್ಕ್ವೈರಿ ಶುರು ಆಯಿತು ಅಂತಂದರೆ ಎಲ್ಲನೂ ಜಾಲಾಡ್ತಾರೆ, ಪ್ರತಿಯೊಂದು ವಿಚಾರವನ್ನು ಜಾಲಾಡ್ತಾರೆ. ಆವಾಗ ಇವರು ಕೂಡ ವಿಚಾರಣೆ ಎದುರಿಸಬೇಕಾಗಿ ಬರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ರಾಜಕಾರಣಿಗಳು ಮೊಗಸಾಲೆಯಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ, ಮಾತನಾಡ್ತಾರೆ. ಡೈಮಂಡ್ ನೆಕ್ಲೆಸ್ ವಿಚಾರ ಅಂತಂದರೆ ಬಹುತೇಕ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿದ್ದಿರಬಹುದಾ ಅಂತ. ಏನು ಚರ್ಚೆ ನಡೀತಾ ಇದೆ ಈ ವಿಚಾರವಾಗಿ ಅಂತ? ಅರವಿಂದ್, ಎಲ್ಲೋ ಒಂದು ಕಡೆ BJPಯಿಂದ ಈ ಮೂವರು ಸಚಿವರ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಅದು ತಳುಕಾಕೋಕೆ ನೋಡ್ತಾ ಇದ್ದಾರೋ, ಅಲ್ಲಿಂದ ಈ ಒಂದು ಮೊಗಸಾಲೆಯಲ್ಲೂ ಕೂಡ ಆ ರೀತಿಯ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಕೂಡ ತಳುಕಾಗ್ತಾ ಇದ್ದಾರೆ. ಪ್ರಮುಖವಾಗಿ ಅವ್ರಿರ್ಬೋದಾ ಇವ್ರಿರ್ಬೋದಾ ಈ ರೀತಿಯ ಚರ್ಚೆಗಳಿಗೆ ಇಲ್ಲಿ ಫುಲ್ ಸ್ಟಾಪ್ ಇಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ವಿಧಾನಸಭೆ ಒಳಗಡೆ ಆದರೆ ಯಾರೋ ಹೆಸರನ್ನು ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಯನ್ನು ಒದಗಿಸಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಕೊಡಬೇಕಾಗತ್ತೆ. ಆದರೆ ಮೊಗಸಾಲೆಯಲ್ಲಿ ಮಾತನಾಡುವಂಥದ್ದಕ್ಕೆ ಯಾವುದಕ್ಕೂ ಕೂಡ ಏನು ರೂಲ್ಸ್ ಇರೋದಿಲ್ಲ. ಹಾಗಾಗಿ ಅವರ ಗುಟ್ಟುಗಳು ಏನೇನೇನಿರುತ್ತೋ ಎಲ್ಲವನ್ನು ಕೂಡ ಮೊಗಸಾಲೆಯಲ್ಲಿ ಮಾತನಾಡ್ಕೊಳ್ಬೋದು. ಹಾಗಾಗಿ ಈ ರನ್ಯಾ ರಾವ್ ಪ್ರಕರಣದಲ್ಲೂ ಕೂಡ ಪ್ರಮುಖವಾಗಿ ಮೂವರು ಸಚಿವರ ಹೆಸರನ್ನು ಹೇಳ್ತಾ ಇಲ್ಲ, ಮೂವರು ಸಚಿವರು ಇದ್ದಾರೆ ಅಷ್ಟೇ ಅಂತಲೂ ಕೂಡ BJPಯವರು ಹೇಳ್ತಾ ಇರ್ತಕ್ಕಂಥದ್ದು. ಇದು ಅಡ್ಡೇಟ್ ಮೇಲೆ ಗುಡ್ಡೇಟಿನ ಪಾಲಿಟಿಕ್ಸು ಅಥವಾ ಬೇರೆ ಏನೋ ಅಥವಾ ತನಿಖೆಯಿಂದ ಬಂದಿರತಕ್ಕಂಥದ್ದು ಏನೋ ಅದು ಒಂದು ಕಡೆ. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಆ ಒಂದು ಡೈಮಂಡ್ ನೆಕ್ಲೆಸನ್ನು ಆ ರನ್ಯಾ ರಾವ್ಗೆ ಗಿಫ್ಟಾಗಿ ಕೊಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಆ ಕಲರ್ಫುಲ್ ರಾಜಕಾರಣಿ, ಒಂದು ರೀತಿಯಲ್ಲಿ ರಂಗಿನ ರಾಜಕಾರಣಿ, ಅವ್ರಿಗೂ ಮತ್ತು ರನ್ಯಾ ರಾವ್ಗೂ ಕೂಡ ಒಂದು ರೀತಿಯಲ್ಲಿ ಆಪ್ತವಾಗಿ ಸಂಬಂಧ ಇತ್ತು, ಪರಿಚಯ, ಆ ಒಂದು ಸ್ನೇಹಕ್ಕೆ ತಿರುಗಿತ್ತು. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಅವ್ರನ್ನ ಲಿಂಕ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಆದರೆ ಯಾರೊಬ್ಬರು ಕೂಡ ಆ ಹೆಸರನ್ನು ಹೇಳೋದಕ್ಕೆ ತಯಾರಿಲ್ಲ. ಅಂದರೆ ಆ ದುಬಾರಿ, ಅಂದರೆ 40ರಿಂದ 45 ಲಕ್ಷ ಒಂದು ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಕೊಡ್ತಾರೆ ಅಂದರೆ ಆ ರಾಜಕಾರಣಿ ಎಷ್ಟು ಪವರ್ಫುಲ್ ಇರಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯ ರಾಜಕಾರಣದ ಮಾತುಗಳು ಮತ್ತು ತಳುಕು ಹಾಕುವಂಥದ್ದಕ್ಕೆ ಸದ್ಯಕ್ಕೆ ಒಂದು ರೀತಿಯಲ್ಲಿ ನಿಲ್ಲೋದಿಲ್ಲ. ಅದು ನಿರಂತರವಾಗಿ ನಡೀತಾ ಇರುತ್ತೆ. ಯಾಕೆಂದರೆ ಹೇಳಿ ಕೇಳಿ ವಿಧಾನಸಭೆ ಅಧಿವೇಶನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ದಿನ ಈ ರೀತಿಯ ಮಾತುಗಳು ಒಂದು ರೀತಿಯಲ್ಲಿ ಮುಂದುವರಿಯುತ್ತೆ. ಆದರೆ ನಿಜಕ್ಕೂ ಕೂಡ ಆ ರನ್ಯಾ ರಾವ್ ಜೊತೆ ಯಾರ್ದೆಲ್ಲ ಲಿಂಕ್ ಇದೆ ಅನ್ನೋದು ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಜೊತೆಗೆ ಅವರು ಕಾಲ್ ಮಾಡಿದ್ಲಾ, ಯಾರಿಗಾದ್ರೂ ಪ್ರಯತ್ನ ಪಟ್ಟಿಲ್ಲ, ಅಟೆಂಪ್ಟ್ ಮಾಡಿದ್ರಾ, ಮತ್ತು ನಿರಂತರವಾಗಿ ಕಳೆದ 5-6 ತಿಂಗಳಿಂದ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಎಲ್ಲವೂ ಕೂಡ ಈಗಿನ ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಗುತ್ತೆ. ಅದಾದ ಬಳಿಕ ಅದು ಸ್ಪಷ್ಟವಾಗುತ್ತೆ. ಆದರೆ ಅಲ್ಲಿ ತನಕವೂ ಕೂಡ ಈ ರೀತಿಯ ಮಾತುಗಳು ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕುವಂಥ ಮಾತುಗಳಿಗೂ ಕೂಡ ನಡೀತಾನೆ ಇರುತ್ತೆ. ಅಂತಿಮವಾಗಿ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕು ಅವ್ರಿಗೆ. ಹಾಗಾದರೆ ಈ ರನ್ಯಾ ರಾವ್ ಕೆಲವು ರಾಜಕಾರಣಿಗಳಿಗೆ ಅಪರಿಚಿತ ವ್ಯಕ್ತಿ ಏನಲ್ಲ, ಇವ್ರ ಬಗ್ಗೆ ಮಾಹಿತಿ ಎಲ್ಲ ಇದೆ ಕೆಲವ್ರಿಗೆಲ್ಲರಿಗೂ ಅಂತ ಆಯಿತು ಅಲ್ಲಿಗೆ. ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಈಗಾಗಲೇ ಆ ಒಂದು DRI ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥ ಮಾಹಿತಿ, ತನಿಖೆ ಸಾಕ್ತಾ ಇರ್ತಕ್ಕಂಥ ರೀತಿ, ಮತ್ತು ಅವರು ಬಳಸ್ಕೊಂಡಿರ್ತಕ್ಕಂಥ ಲ್ಯಾಪ್ಟಾಪು, ಮೊಬೈಲು, ಈ ಒಂದು ಇದರಲ್ಲೂ ಕೂಡ ಸಾಕಷ್ಟು ಕೆಲ ಮಾಹಿತಿಗಳು ಲಭ್ಯವಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ತನಿಖೆಯ ಅಂಥ ಸಂದರ್ಭದಲ್ಲಿ ಕೂಡ ಅದನ್ನು ಹೊರಗಡೆ ಬಿಡುವಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಜೊತೆಗೆ ಈಗ CBIಗೂ ಕೂಡ ಹ್ಯಾಂಡ್ ಓವರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತನಿಖೆ ಆಳ ಮತ್ತಷ್ಟು ಒಂದು ರೀತಿಯಲ್ಲಿ ಹೋಗುತ್ತೆ. ಆಗ ಸ್ಪಷ್ಟವಾಗುತ್ತೆ. ಅಂದರೆ ಖಂಡಿತವಾಗಿಯೂ ಕೂಡ ರನ್ಯಾ ರಾವ್ ಮತ್ತು ಆ ಒಂದು ರಾಜಕಾರಣಿ
ರಾಜಕಾರಣಿಗಳ ನಂಟೇನಿದೆ ಅದು ಒಂದು ರೀತಿಯಲ್ಲಿ ಮತ್ತಷ್ಟು ಬೆಳೆಯುತ್ತಾ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿಯೇ ಅವರು ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ, ಜೊತೆಗೆ ಪ್ರತಿ ಬಾರಿಯೂ ಕೂಡ ವಿದೇಶದಿಂದ ಬರುವಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಶೆಲ್ಟರನ್ನು ತೆಗೆದುಕೊಳ್ತಾ ಇದ್ರು ಅನ್ನೋ ಆರೋಪವೂ ಕೂಡ ಇರ್ತಕ್ಕಂಥದ್ದು. ಅಂದರೆ ರಾಜಕಾರಣಿಗಳ ಪ್ರಭಾವಿಗಳ ಶೆಲ್ಟರ್ನಿಂದಲೇ ಅವಳು ಅಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದು ಮಾಡ್ತಾ ಇದ್ರು ಕೂಡ ರಮ್ಯಾ ರಾವ್ ಆ ತಪ್ಪಿಸ್ಕೊಂಡು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ತನಿಖೆಯ ನಂತರ ಹೊರಗಡೆ ಬರುತ್ತೆ ಯಾವೆಲ್ಲ ರಾಜಕಾರಣಿಗಳ ಲಿಂಕ್ ಇದೆ ಅಂತ. ಯಾರು ಸಿಕ್ಕಾಕೊಳ್ತಾರೆ, ಯಾರು ಬಚಾವ್ ಆಗ್ತಾರೆ ಕಾದು ನೋಡಬೇಕು ಅವ್ರಿಗೆ. ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿ